ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆದ ಕಾರಣ ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಗೃಹಲಕ್ಷ್ಮಿಯರಿಗೆ 5,000 ರೂಪಾಯಿಗಳನ್ನ ಕೊಡ್ತಾರೆ ಹೊಸ ಒಂದು ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಸೊ ಈ ನ್ಯೂಸ್ ಅನ್ನ ನಂಬಿರೋ ಎಲ್ಲರೂ ಕೂಡ ದೊಡ್ಡ ಬಕ್ರಗಳು ಅನ್ಬೋದು. ಯಾರೂ ಕೂಡ 5,000 ರೂಪಾಯಿಗಳಷ್ಟು ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇಲ್ಲ. ಕೊಡ್ತಿರೋ 2,000 ಅಮೌಂಟ್ ಅಲ್ಲೇನೆ ಎಷ್ಟೋ ಜನರನ್ನ ಈಗ ತೆಗೆದು ಬಿಸಾಕುವಂತ ಒಂದು ಪ್ರಸ್ತಾಪ ಕೂಡ ಅವರ ಮುಂದೆ ಇದೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿಗೆ ಈಗ ತಂಬ್ ಇಂಪ್ರೆಷನ್ ಅನ್ನ ಕೊಡ್ಲೇಬೇಕು, ಬಯೋಮೆಟ್ರಿಕ್ ಅನ್ನ ಮಾಡ್ಲೇಬೇಕು ಅನ್ನೋ ಒಂದು ರೂಲ್ಸ್ ಬಂದಿರೋ ಕಾರಣದಿಂದಾಗಿ ನೀವೆಲ್ಲರೂ ಕೂಡ ಪಕ್ಕ ತಿಳ್ಕೊಬಿಡ್ಬೇಕು. ಗೃಹಲಕ್ಷ್ಮಿಗೆ 5,000 ಕೊಡ್ತಾರೆ, 10,000 ಕೊಡ್ತಾರೆ, ಇದೆಲ್ಲ ಬೋಗಸ್ಸು. ಹೇಳ್ತಿರುವಂತ ನ್ಯೂಸ್ ಮೀಡಿಯಾಗಳು ಕೂಡ ದೊಡ್ಡ ಬೋಗಸ್ಸು. ಕೇವಲ ವ್ಯೂಸಿಗೋಸ್ಕರ ಹೇಳ್ತಿದ್ದಾರೆ ಹೊರತು ಇನ್ಯಾವುದೇ ರೀತಿಯಾದಂತಹ ಪ್ರಾಫಿಟ್ ನಿಮಗೆ ಸಿಗೋದಿಲ್ಲ. ಇರುವಂತಹ ಗೃಹಲಕ್ಷ್ಮಿಯರು ಯಾರ್ಯಾರಿದ್ದೀರೋ ಇದುವರೆಗೂ ಕೂಡ ತಮ್ಮ ಆಧಾರ್ಗೆ ಯಾರ್ಯಾರು ಬಯೋಮೆಟ್ರಿಕ್ ಮಾಡಿಸ್ಕೊಂಡಿಲ್ಲ ಅಥವಾ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರ ಎಲ್ಲರದು ಕೂಡ 2,000 ರೂಪಾಯಿ ನಿಂತು ಹೋಗುವಂತಹ ಸನ್ನಿವೇಶ ಹತ್ರ ಬರ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಬಯೋಮೆಟ್ರಿಕ್ ಅನ್ನ ಮಾಡ್ಲೇಬೇಕಾಗತ್ತೆ. ಬಯೋಮೆಟ್ರಿಕ್ ಆದ ಮೇಲೆ ನಿಮಗೆ ಉಳಿದಿರುವಂತಹ ಗೃಹಲಕ್ಷ್ಮಿ ಹಣ ಬರುತ್ತೆ, ಅದು ಕೂಡ 2,000 ರೂಪಾಯಿ ಮಾತ್ರ. ಸೊ ಅದಕ್ಕೆ ರೂಲ್ಸ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಹೊರತು ಯಾರೂ ಕೂಡ 5,000 ರೂಪಾಯಿ ಕೊಡ್ತಾರೆ, 10,000 ರೂಪಾಯಿ ಕೊಡ್ತಾರೆ ಅನ್ನೋ ನ್ಯೂಸ್ ಚಾನೆಲ್ಗಳಿಗೆ ಕ್ಯಾಕರ್ಸಿ ಮಕ್ಕಕ್ಕೆ ಹೋಗಿರಿ. ಯಾಕಂದ್ರೆ ಈಗಾಗಲೇ ಸಿಕ್ಕಾಪಟ್ಟೆ ತೊಂದರೆಗಳು ಬರ್ತಾ ಇದೆ ಗೃಹಲಕ್ಷ್ಮಿಗೆ. ನೋಡ್ತಾ ಇರಬಹುದು, ಪ್ರತಿ ತಿಂಗಳು ದುಡ್ಡು ಬರಬೇಕಿತ್ತು, ಯಾವುದೇ ಕಾರಣಕ್ಕೂ ಕೂಡ ಅದು ಬರ್ತಾ ಇಲ್ಲ. ಉಳಿದಿರೋ 2 ತಿಂಗಳ ಕಂತು ಏನು ಬಾಕಿ ಉಳಿದಿತ್ತು 5,000 ಕೋಟಿಯಷ್ಟು, ಅದರ ಲೆಕ್ಕನೂ ಕೂಡ ಇದುವರೆಗೂ ಸಿಕ್ಕಿಲ್ಲ. ಸೊ ಈ ಬೋಗಸನ್ನ ನಂಬಲಿಕ್ಕೆ ಹೋಗಬೇಡಿ. ಇನ್ನೆಷ್ಟು ದಿನ ಈ 2,000 ಸಿಗುತ್ತೋ ಗೊತ್ತಿಲ್ಲ. ಸಿಗ್ತಿರೋ ದುಡ್ಡನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ನಿಮಗೆ ಮುಂದಿನ ದಿನಗಳಲ್ಲಿ 5,000 ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, 10,000 ಬರುತ್ತೆ ಅಂತ ಹೇಳಿದ್ರೆ ಅವರ ಮುಖಕ್ಕೆ ಕ್ಯಾಕರ್ಸಿ ಉಗಿದು ಅಲ್ಲಿಂದ ಓಡಿಸುವಂತ ಕೆಲಸವನ್ನ ಮಾಡಿ. ಏನೇ ಆಗ್ಲಿ, ಈಗ ನಮ್ಮ ಕರ್ನಾಟಕಕ್ಕೆ ನೂತನ ಸಿಎಂ ಆಗಿ ಎಂಟ್ರಿ ಕೊಟ್ಟಿರುವಂತ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯವನ್ನ ಯಾವ ಲೆಕ್ಕಾಚಾರಕ್ಕೆ ಮೇಲೆ ತಗೊಂಡು ಹೋಗ್ತಾರ, ಕೆಳಗೆ ಬೀಳಿಸ್ತಾರ, ಕಾದು ನೋಡ್ಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ತಿಳ್ಕೊಂಡಂತಹ ರಾಜಕೀಯದಲ್ಲಿ ಹಿರಿತನ ಹೊಂದಿದ್ದಂತಹ ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ ಮೂಲೆ ಗುಂಪಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ತುಂಬಾ ಜನ ಲೆಕ್ಕಾಚಾರಗಳನ್ನ ಹಾಕ್ತಿದ್ದಾರೆ. ಆ ಲೆಕ್ಕಾಚಾರನ ಉಲ್ಟಪಲ್ಟ ಮಾಡ್ತಾರೋ, ಅವ್ರು ಹೇಳಿದ್ದನ್ನೇ ಸರಿ ಅಂತಾರೋ ನೋಡೋಣ ಡಿ.ಕೆ. ಶಿವಕುಮಾರ್ ಬಗ್ಗೆ. ಸೊ ಈ ಗೃಹಲಕ್ಷ್ಮಿ ಬಗ್ಗೆ, ಡಿ.ಕೆ. ಶಿವಕುಮಾರ್ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.